ಮೊಗ್ಗಾಗಿದ್ವು ಅಷ್ಟು ಅಳ್ಬಿಟ್ಟಿದ್ದಾವಲ್ಲ. ಇಷ್ಟೊಂದು ಹೂ ಬಿಡಿಸ್ಕೊಳ್ಳೋ ಅಷ್ಟರಲ್ಲಿ ಅರ್ಧ ಗಂಟೆ ಆಗುತ್ತೇನಪ್ಪ. ಕಣಿ ಹೇಳ್ತೀನ್ರವ್ವ, ಕಣಿ ಹೇಳ್ತೀನಿ. ಹಿಂದ್ ಹಾಗಿದ್ದು ಮುಂದಾಗೋದು ಇವತ್ತಾಗೋದು ಎಲ್ಲಾನು ಹೇಳ್ತೀನಿ. ನನ್ನ ತಾಯಾಣೆ, ನಾನು ಹೇಳೋದು ಯಾವುದು ಸುಳ್ಳಾಗೋದಿಲ್ಲ. ಅರೆ, ಇಷ್ಟು ದಿನ ಇಲ್ದಿದ್ದವಳು ಕಣಿ ಹೇಳೋಳು ಇವತ್ತು ನಮ್ಮನೆ ಕಡೆ ಯಾಕೆ ಬಂದ್ಲು? ಅರೆ ಕಣಿಯಮ್ಮ, ನಿನ್ನ ಯಾರು ಇಲ್ಲಿ ಬರಕ್ಕೆ ಹೇಳಿದ್ದು? ಪರ್ಮಿಷನ್ ಇಲ್ಲದೆ ಗೇಟ್ ಒಳಗಡೆ ಬರಬಾರ್ದಂತ ಗೊತ್ತಿಲ್ವ ನಿನಗೆ? ನಿಮ್ಗಳಿಗೆಲ್ಲ ಇದೊಂದು ವ್ಯವಹಾರ ಆಗ್ಬಿಟ್ಟಿದೆ ಅಲ್ವಾ? ಹೇಳ್ದೆ ಕೇಳ್ದೆ ಒಳಗಡೆ ನುಗ್ಗಿಬಿಡೋದು. ನಡಿ ನಡಿ, ಇದು ಯಾವ ಕಣಿನೂ ಕೇಳೋರಿಲ್ಲ. ನಡಿ ನೀನು ಆಚೆಗೆ. ಗಂಡಾಂತರ ಕಾಯ್ದೈತವ, ಗಂಡಾಂತರ ಈ ಮನೆಗೆ ದೊಡ್ಡ ಅನಾಹುತನೇ ಆಗ್ತೈತೆ. ನೋಡು ಕರ್ವಂಜಿ, ನಾನು ಇವೆಲ್ಲ ನಂಬಲ್ಲ. ನನ್ನ ಮಗ ಕೇಳಿಸ್ಕೊಂಡ್ರೆ ಮಕ್ಕುಗಿತಾನೆ. ನೀನು ಮೊದಲಿನಿಂದ ಹೋಗು. ನೋಡ್ರವ, ನೀವು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾನು ಹೇಳೋದು ಹೇಳ್ತೀನಿ. ಆ ದೇವಿ ನಿಮ್ಮ ಮನೆ ತಕ್ಕೆ ನನ್ನನ್ನೇ ಕಳಿಸಿದ್ದು, ಆಗೋ ಅನಾಹುತದಿಂದ ತಪ್ಪಿಸ್ಕೊಳ್ಳಿ ಅಂತ. ನಾನು ಆಡಿದ ಮಾತು ಯಾವತ್ತೂ ಸುಳ್ಳಾಗಿಲ್ಲ. ನನ್ನ ಹೆಸರು ಚೆಲುವಿ ಅಂತ, ಬೇಕಾ ವಿಚಾರಿಸಿ ನೋಡಿ. ಹಿಂಗೆ ನಿಮ್ಮ ಮನೆ ಹಿಂದೆ ಕಡೆ ಒಂದು ಮನೆ ಐತಲ್ಲ, ಆವ ಹಿಂಗೆ ಸಾವು ಹತ್ರ ಬಂದಿತ್ತು. ನಾನೇ ಒಂದು ವಾರಕ್ಕಿಂತ ಮುಂಚೆ ಹೋಗಿ ಹೊರಗಡೆ ಎಲ್ಲೂ ಹೋಗ್ಬೇಡ್ರಿ, ಸಾವು ಹತ್ರ ಬಂದೈತೆ, ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿದ್ದೆ. ನನ್ನ ಮಾತು ಕೇಳಲಿಲ್ಲ. ಈ ಕೊರವಂಜಿ ಮಾತು ಏನು ಕೇಳೋದು ಅಂತ ಅಂದ್ಬಿಟ್ಟು ನನ್ನ ಮಾತು ಬೆಲೆ ಕೊಡಲಿಲ್ಲ. ಹೋದ್ರು ಹೊರಗಡೆ ಆಕ್ಸಿಡೆಂಟ್ ಆಗಿ ನೆಗೆದು ಬಿದ್ರು. ಏನು ಅದು ಹಿಂದೆಗಡೆ ಮನೆ ರಾಮಚಂದ್ರ ಅವರು ಆಕ್ಸಿಡೆಂಟ್ ತೀರೋದ್ರಲ್ಲ, ನೀವು ಮುಂಚೆ ಹೇಳಿದ್ರ ಅವ್ರಿಗೆ? ಹ್ಞೂನ್ರವ, ನಾನೇ ಒಂದು ವಾರಕ್ಕೆ ಮುಂಚೆ ಬಂದು ಹೇಳಿದ್ದೆ ಅವ್ರ ಹೆಂಡತಿಗೆ. ನನ್ನ ಮಾತು ಕೇಳಲಿಲ್ಲ. ಹಿಂಗೆ ನನ್ನ ಮಾತು ಕೇಳಿಲ್ಲ ಅಂತಂದ್ರೆ ಏನಾದರೂ ಒಂದು ಅನಾಹುತ ಆಗ್ತೈತೆ ನೋಡ್ರಿ. ಅಯ್ಯೋ ದೇವ್ರೆ, ಅಲ್ಲ ನಮ್ಮ ಮನೇಲಿ ಏನಾದರೂ ಅನಾಹುತ ಆಗುತ್ತೆ ಅಂದರೆ ಏನಾಗುತ್ತೆ? ಯಾರಿಗಾದ್ರೂ ಈ ಥರ ಅಂದರೆ ಸಾವಿನ ಸುದ್ದಿ ಏನಾದರೂ ಕೇಳ್ತೀನ? ಬರೀ ಸಾವಿನ ಸುದ್ದಿ ಅಲ್ಲ, ನಿಮ್ಮ ವಂಶನೇ ನಿರ್ವಂಶ ಆಗೋಗುತ್ತೆ. ಏನು ವಂಶ ನಿರ್ವಂಶ ಆಗುತ್ತಾ? ಅಯ್ಯೋ ದೇವ್ರೆ, ಏನು ಹೇಳ್ತಿದ್ದೀರಾ ನೀವು? ಸರಿ ಬಿಡಿಸಿ ಹೇಳಿ ಏನಂತ. ಹಿಂಗೆ ಕೇಳಿ, ನಿಮ್ಮ ಮಗನಿಗೆ ಮದುವೆ ಮಾಡ್ಬೇಕಂತ ಓಡಾಡ್ತಿದ್ದೀರೋ ಇಲ್ವೋ? ಹೌದು, ಮದುವೆ ಮಾಡ್ಬೇಕಂತಾನೆ ನೋಡ್ತಾ ಇದ್ದೀವಿ. ನಿಮ್ಮ ಮಗಂಗೆ ಏನಾದರೂ ಮದುವೆ ಮಾಡಿದ್ರೆ ನಿಮ್ಮ ಮಗ ನೆಗೆದು ಬೀಳೋದು ಖಂಡಿತ, ಖಂಡಿತ. ಅಯ್ಯೋ ದೇವ್ರೆ, ಏನಮ್ಮ ಮಾತಾಡ್ತಿದ್ಯಾ ನೀನು? ನನ್ನ ಮಗಂಗೆ ಸಾವಿದ್ಯಾ? ಹಾಗಿದ್ರೆ ಅವನಿಗೆ ಮದುವೆನೇ ಮಾಡೋದು ಬೇಡವಾ? ಅಯ್ಯೋ ಹೆಂಗಮ್ಮ ಇದೆಲ್ಲ? ಅವನಿಗೆ ಮದುವೆ ಮಾಡಿಲ್ಲ ಅಂದ್ರೆ ನಮ್ಮ ವಂಶ ಬೆಳೆಯೋದಾದ್ರೂ ಹೇಗೆ? ಇದಕ್ಕೊಂದು ಉಪಾಯ ಇದೆ. ಯಾವ್ದಾದ್ರೂ ಒಂದು ಹುಡುಗಿನ ಮದುವೆ ಮಾಡಿ, ಆ ಹುಡುಗಿ ಜಾತಕ ಗೀತಕ ಏನು ಕೇಳಬೇಡಿ, ಸುಮ್ಮ ಮದುವೆ ಮಾಡಿ. ಅಯ್ಯೋ ಇವಾಗ ತಾನೇ ಹೇಳ್ದಲ್ಲಮ್ಮ, ಮದುವೆ ಮಾಡಿದ್ರೆ ನನ್ನ ಮಗಂಗೆ ಸಾವಾಗುತ್ತೆ ಅಂತ. ಸಾವಾಗುತ್ತೆ ಅಂತ ಅಂದೆ. ಮದುವೆ ಮಾಡಿದ ತಕ್ಷಣ ನಿಮ್ಮ ಮಗ ಏನು ಸತ್ತೋಗೋದಿಲ್ಲ. ಮದುವೆ ಮಾಡಿ ನಿಮ್ಮ ಮನೆಗೆ ಏನಾದರೂ ಒಂದು ಮಗು ಹುಟ್ಟಿತು ಅಂತ ಅಂದ್ರೆ ಅವಾಗ ಸಾಯ್ತಾನೆ. ಅಯ್ಯೋ ದೇವ್ರೆ, ವಂಶ ಉದ್ಧಾರ ಆಗ್ಲಿ ಅಂತ ನಾನಿದ್ರೆ ಮಗು ಹುಟ್ಟಿದ್ರೆ ಸತ್ತೋಗ್ತಾನ. ಮತ್ತೀಗ ಮದುವೆ ಮಾಡಿ ಏನು ಪ್ರಯೋಜನ? ಅಯ್ಯೋ ಇನ್ನೂ ಹೇಳಿಲ್ಲ ನಾನು ಪೂರ್ತಿಯಾಗಿ ಕೇಳಿ. ನಾನು ಹೇಳ್ದಂಗೆ ಯಾವುದಾದ್ರೂ ಒಂದು ಬಡ ಹುಡುಗಿನೋ, ಅನಾಥ ಹುಡುಗಿನೋ, ಗೊತ್ತುಗುಲ್ದಿರೋ ಗುರಿ ಇಲ್ದಿರೋ ಹುಡುಗಿನೋ ನಿಮ್ಮ ಮಗ ಮದುವೆ ಮಾಡಿ ಶಾಸ್ತ್ರಕ್ಕೆ. ಅದಾದಮೇಲೆ ಅವಳು ಬಸ್ರಿ ಆದಮೇಲೆ ಅವಳನ್ನು ಮುಗಿಸ್ಬಿಡಿ. ಏನು ಕೊಲೆ ಮಾಡಬೇಕಾ? ಹೌದು, ನಿಮ್ಮ ಮಗ ಉಳಿಬೇಕು ಅಂತಂದರೆ ನೀವು ಈ ಕೆಲಸ ಮಾಡಲೇಬೇಕು. ಇಲ್ಲ ಅಂತಂದರೆ ಆ ಸಾವು ಆ ಮಗು ರೂಪದಲ್ಲಿ ಹುಟ್ಟಿ ನಿಮ್ಮ ಮಗನ ಸಾವು ಮಾಡುತ್ತೆ. ಅದಕ್ಕೆ ನನ್ನ ಮಾತು ಕೇಳಿ. ಈ ಸಾವಿಂದ ತಪ್ಪಿಸ್ಕೋಬೇಕಂದ್ರೆ ಮೊದಲನೇ ಹೆಂಡ್ತಿನೋ ಅವ್ರ ಮಗುನೋ ಇಬ್ಬರನ್ನು ಮುಗಿಸ್ಬೇಕಾಗುತ್ತೆ. ಆಮೇಲೆ ನೀವು ಬೇಕಾದ್ರೆ ನಿಮ್ಮ ಮಗನಿಗೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿರಿ, ಸುಖವಾಗಿ ಜೀವಂತವಾಗಿ ವಂಶ ಉದ್ಧಾರ ಮಾಡ್ಕೊಂಡು ಇರ್ತಾನೆ. ಅಯ್ಯೋ ದೇವ್ರೆ, ನೀನು ಹೇಳ್ತಿರೋದು ನಿಜನಾ? ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಅಲ್ಲ, ಒಂದು ಕೊಲೆ ಮಾಡೋದಂದ್ರೆ ಏನು ಅಷ್ಟು ಸುಲಭವಾಗುತ್ತಾ? ಅಂತ ಹುಡುಗಿ ಕೆಲ್ಸ ಸಿಗ್ತಾಳೆ ಹೇಗೆ? ಹಾಗೆ ನಾವು ಏನಾದರೂ ಕೊಲೆ ಮಾಡಿದ್ರು ಸಿಗಾಕೊಳ್ದೇ ಇರ್ತೀವ? ಅದು ಏನು ಮಾಡ್ತಿರೋ ಎತ್ತು ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಹೇಳಿದ್ದೀನಿ, ಸಾವಿಂದ ತಪ್ಪಿಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾನಿನ್ನು ಬರ್ತೀನಿ. ಈ ವಿಷಯನ ಮೊದಲು ಇವ್ರಿಗೆ ಹೇಳಬೇಕು. ಅಯ್ಯೋ ರೀ, ಇಲ್ಲಿದ್ದೀರಾ ನೀವು? ಏನಾಯ್ತು ಪಾರ್ವತಿ, ಯಾಕೆ ಹಿಂಗೆ ಗಾಬರಿ ಆಗಿದ್ಯಾ? ಅಯ್ಯೋ ಗಾಬರಿ ಆಗದೆ ಇನ್ನೇನ್ರಿ ಮಾಡ್ಲಿ, ಹೂ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಮುಂದೆಗಡೆ ಗಾರ್ಡನ್ ಹತ್ರ ಹೋಗಿದ್ನ. ಅಲ್ಲಿ ಇದಕ್ಕಿದ್ದಂಗೆ ಒಬ್ಳು ಕೊರವಂಜಿ ಬಂದ್ಬಿಟ್ಟು ಏನೇನೋ ಒದ್ರಬಿಟ್ಟು ಹೋಗ್ಬಿಟ್ಲು. ಕೊರವಂಜಿನ? ಆ ಗಿರವಂಜಿನೆಲ್ಲ ಯಾಕೆ ಗೇಟ್ ಒಳಗಡೆ ಬಿಟ್ಕೋತೀಯಾ? ಬರೀ ದುಡ್ಡು ಮಾಡಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಗೇಟ್ ಒಳಗಡೆ ಬರಕ್ಕೆ ಪರ್ಮಿಷನ್ ಯಾರು ಕೊಟ್ಟಿದ್ದವ್ರಿಗೆ? ಅಯ್ಯೋ ಅದೆಲ್ಲ ಬಿಡಿ. ಅದೇ ಮೊನ್ನೆ ಹಿಂದೆಗಡೆ ಮನೆ ಇವರು ಯಾರಪ್ಪ, ಅದು ರಾಮಚಂದ್ರ ಅವರು ಆಕ್ಸಿಡೆಂಟಲ್ಲಿ ತೀರೋದ್ರಲ್ಲ, ಆಕ್ಸಿಡೆಂಟಲ್ಲಿ ತೀರೋಗೋಕ್ಕಿಂತ ಮುಂಚೆಗೆ ಈ ಕೊರವಂಜಿ ಹೋಗಿ ಒಂದು ವಾರಕ್ಕೆ ಮುಂಚೆನೇ ಹೇಳಿದ್ಲಂತೆ, ಹೊರಗಡೆ ಎಲ್ಲ ಹೋಗ್ಬೇಡಿ, ನಿಮ್ಮ ಸಾವಾಗುತ್ತೆ ಆಕ್ಸಿಡೆಂಟಲ್ಲಿ ಅಂತ. ಈ ಕೊರವಂಜಿ ಮಾತು ಕೇಳಲಿಲ್ಲ ಅವರು, ಹೊರಗಡೆ ಹೋದ್ರು, ಆಕ್ಸಿಡೆಂಟಾಗಿ ತೀರೋದ್ರು.
ಏನೋ ಹೌದಾ? ಹೌದು ರೀ, ಅದೇ ಕುರ್ವಂಜಿದೆ ಬಂದ್ಬಿಟ್ಟು ನಮ್ಮ ಮಗಂಗೆ ಹೆಣ್ಣು ನೋಡ್ತಿದ್ದೀವಲ್ಲ, ನೀವೇನಾದ್ರೂ ಮದುವೆ ಮಾಡಿದ್ರೆ ನಿಮ್ಮ ಮಗಂಗೆ ಮಗು ಆಗ್ತಿದ್ದಂಗೆ ನಿಮ್ಮ ಮಗ ತೀರೋಗ್ತಾನೆ ಅಂತ ಹೇಳ್ಬಿಡೋಣ. ಏನೋ ನಮ್ಮ ಮಗಂಗೆ ಸಾವಾಗುತ್ತಂತ? ಹೌದು ರೀ, ಹೌದು. ಅದಕ್ಕೆ ಪರಿಹಾರನೂ ಹೇಳಿದಾಳೆ. ಏನ್ ಪಾರ್ವತಿ ಅದು? ಎಷ್ಟು ದುಡ್ಡು ಖರ್ಚಾಗ್ಲಿ ಹೇಳು, ಮಾಡಿಸ್ಬಿಡೋಣ. ಪೂಜೆ ಮಾಡಿಸ್ಬೇಕಂತ, ಇಲ್ಲ ಹೋಮ ಮಾಡಿಸ್ಬೇಕಂತ, ಇಲ್ಲಾದ್ರೂ ಎಲ್ಲಾದ್ರೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಂತ, ಏನ್ ಮಾಡ್ಬೇಕಂತೆ? ಅದೇನು ಅಲ್ಲ ರೀ, ನಮ್ಮ ಮಗಂಗೆ ನಾವು ಮೊದಲು ಒಂದು ಒಂದು ಯಾವುದಾದ್ರೂ ಅನಾಥ ಹುಡುಗಿನೋ ಬಡವ್ರ ಮನೆ ಹುಡುಗಿನೋ ಮದುವೆ ಮಾಡಬೇಕಂತೆ. ಅವಳಿಗೆ ಮಗು ಆಗೋಕ್ಕಿಂತ ಮುಂಚೆಗೆ ಪ್ರೆಗ್ನೆಂಟ್ ಇರುವಾಗ್ಲೇ ಅವಳನ್ನ ಮುಗಿಸ್ಬೇಕಂತೆ ರೀ. ಅಯ್ಯೋ, ಏನ್ ಹೇಳ್ತಿದ್ಯಾ ಪಾರ್ವತಿ ನೀನು? ಮುಗ್ಸೋದು ಅಂತಂದ್ರೆ ಏನ್ ಹುಡುಗಾಟದ ಮಾತಾ? ಹೌದು ರೀ, ನಮ್ಮ ಮಗ ಉಳಿಬೇಕು ಅಂತಂದ್ರೆ ನಾವು ಹೀಗೆ ಮಾಡಲೇಬೇಕಂತೆ. ಇಲ್ಲಾಂದ್ರೆ ಖಂಡಿತವಾಗ್ಲೂ ನಿಮ್ಮ ಮಗನ ಸಾವು ಆಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ ಕೊರವಂಜಿ. ಇಲ್ಲಮ್ಮ, ಆಗೋದಿಲ್ಲ. ನಾನು ಇವೆಲ್ಲ ನಂಬೋದಿಲ್ಲ. ಅಯ್ಯೋ ರಮೇಶ, ಅದು ಹಾಗಲ್ಲ ಕಣೋ. ಕೊರವಂಜಿ ಹೇಳಿದ್ರೆ ನಾನು ನಂಬ್ತಿರ್ಲಿಲ್ಲ. ಆದರೆ ಹಿಂದಗಡೆ ಮನೆ ತೀರೋದ್ರಲ್ಲ, ಅವ್ರು ತೀರೋದ್ವಾಗ್ಲೂ ಅವಳು ನಿಜನೇ ಹೇಳಿದ್ಲು. ಕೆಲವೊಂದ್ಸರಿ ನಂಬೇಕಾಗುತ್ತೆ ಕಣೋ. ಯಾರಿಗೆ ಗೊತ್ತೋ ಯಾರ ಸಾವು ಹೇಗಿರುತ್ತೆ ಅಂತ. ನನಗೆ ನಿನ್ನ ಜೀವನ ಮುಖ್ಯ. ನೀನು ಚೆನ್ನಾಗಿರ್ಬೇಕು, ನಿನ್ನ ಜೀವನ ಚೆನ್ನಾಗಿರ್ಬೇಕು. ಅದಕ್ಕೆ ಯಾರನ್ನ ಮದುವೆ ಮಾಡ್ಕೊಂಡು ಅವ್ರನ್ನ ಕೊಲ್ಲಕ್ಕಾಗತ್ತಾ? ನನಗೂ ಅದು ತುಂಬ ಸಂಕಟ ಆಗ್ತಿದೆ ಕಣೋ. ಆದರೆ ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ. ನಿನ್ನನ್ನು ಕಳ್ಕೊಳ್ಳೋಕ್ಕೂ ನನಗೆ ಇಷ್ಟ ಇಲ್ಲ, ಹಾಗಂತ ಬೇರೆ ಯಾರನ್ನ ಕೊಲ್ಲಕ್ಕೂ ನನಗೆ ಇಷ್ಟ ಇಲ್ಲ ಕಣೋ. ಪಾರ್ವತಿ, ನಮ್ಮ ಮಗನ ಜೀವಕ್ಕಿಂತ ಬೇರೆ ಏನೇ ಮುಖ್ಯ ನಮಗೆ? ನೋಡು, ಅದು ಏನಾದರೂ ಆಗಿರಲಿ, ನಾನು ಇವಾಗಲೇ ಯಾವುದಾದ್ರೂ ಆ ಥರ ಹುಡುಗಿ ಇದ್ದಾರಾ ಅಂತ ವಿಚಾರಿಸ್ತೀನಿ. ನಾವು ಯಾವ ಸಂಬಂಧಿಕರಿಗೂ ಕರೆಯೋದು ಬೇಡ, ಯಾರಿಗೂ ಹೇಳೋದು ಬೇಡ, ಗುಟ್ಟಾಗಿ ಮದುವೆ ಮಾಡೋಣ. ಅದಾದಮೇಲೆ ಒಂದು ಸ್ವಲ್ಪ ತಿಂಗಳುಗಳಾದಮೇಲೆ ಹುಡುಗಿ ಏನಾದರೂ ಪ್ರೆಗ್ನೆಂಟ್ ಆದರೆ ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಅಲ್ಲ ರೀ, ಏನು ಮಾತಾಡ್ತಿದ್ದೀರಾ ನೀವು? ಹೌದು, ನಮ್ಮ ಮಗನಿಗಿಂತ ದೊಡ್ಡದು ನನಗೆ ಯಾವುದೂ ಇಲ್ಲ. ನಾಳೆ ದಿನ ಅವನು ಕೋಟ್ಯಾಂತರ ರೂಪಾಯಿ ವ್ಯವಹಾರಕ್ಕೆ ವಾರಸ್ದಾರ ಆಗಬೇಕು. ಅವನಿಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಆಮೇಲೆ ಇರೋದೊಬ್ಬ ಮಗ. ಇನ್ನೊಬ್ಬ ಮಗ ಇದ್ದಿದ್ದರೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ ಸುಮ್ಮನೆ ಆಗ್ಬೋದಿತ್ತು. ಏನಾಗುತ್ತೋ ನೋಡೋಣ ಅಂತ ಅಂದ್ಬಿಟ್ಟು ಅದು ಪರಿಹಾರ ಹುಡುಕ್ಬೋದಿತ್ತು. ಆದರೆ ಇದಕ್ಕೆ ಪರಿಹಾರನೇ ಇಲ್ಲ, ಇದೇ ಆಗಬೇಕು ಅಂತ ಇದ್ರೆ ಏನು ಮಾಡೋಕ್ಕಾಗುತ್ತೆ? ಅಕಸ್ಮಾತ್ ಆ ಕೊರವಂಜಿ ಹೇಳ್ದಂಗೆ ಆಗ್ಬಿಟ್ರೆ ಏನು ಕತೆ? ನನಗೂ ವಯಸ್ಸಾಯಿತು, ನಿನಗೂ ವಯಸ್ಸಾಯಿತು. ಮೊಮ್ಮಕ್ಕಳು ನೋಡೋ ವಯಸ್ಸಲ್ಲಿ ಮಗನ ಕಳ್ಕೊಂಡು ಏನು ಹುಚ್ಚರಾಗಬೇಕಾ ನಾವು? ನಾಳೆನೇ ಒಂದು ಬಿಸ್ನೆಸ್ ಮೇಲೆ ಒಂದು ಹಳ್ಳಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಯಾವುದಾದ್ರೂ ಹುಡುಗಿ ಸಿಗ್ತಾಳ ನೋಡ್ತೀನಿ. ನೋಡೋಕ್ಕೆ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಸಾಯೋ ಹುಡುಗಿ ಹೇಗಿದ್ರೇನು. ಅಪ್ಪ, ನನ್ನ ಮನ್ಸು ಯಾಕೋ ಒಪ್ತಾ ಇಲ್ಲಪ್ಪ. ನೋಡು ಮಗನೇ, ನಿನ್ನ ಸಂತೋಷ ನಮಗೆ ಮುಖ್ಯ. ಆ ಹುಡುಗಿಯೇ ನಿನ್ನ ಜೊತೆ ಲೈಫ್ ಲಾಂಗ್ ಇರೋದಿಲ್ಲ, ಸ್ವಲ್ಪ ತಿಂಗಳುಗಳ ಮಟ್ಟದಲ್ಲಿ ಇರ್ತಾಳೆ. ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊ. ಆಮೇಲೆ ಒಂದು ಒಳ್ಳೆ ಹುಡುಗಿ ನೋಡಿ ನಿನಗೆ ಮದುವೆ ಮಾಡ್ತೀವಿ. ಆದರೆ ಕೇಳಿಸ್ಕೊಳ್ಳಿ ಸರಿಯಾಗಿ ಇಬ್ಬರೂ, ಆ ಹುಡುಗಿಗಾಗಲಿ ಆ ಹುಡುಗಿ ಮನೆಯವ್ರಿಗಾಗಲಿ ಯಾವುದೇ ರೀತಿ ಅನುಮಾನ ಬರಬಾರ್ದು. ಆ ರೀತಿ ನಮ್ಮ ಆ್ಯಕ್ಟಿಂಗ್ ಇರಬೇಕು. ನಾನು ನಾಳೆನೇ ಹೋಗ್ತಾ ಇದ್ದೀನಿ. ಅಮ್ಮ, ಏನಮ್ಮ ಇದು? ಈಗಿನ ಕಾಲದಲ್ಲೂ ಇದೆಲ್ಲ ನಂಬೇಕಾ? ನಂಬಲೇಬೇಕು ಕಣೋ ರಾಕೇಶ, ಇದು ಸತ್ಯ. ಛೇ, ಏನಾದರೂ ಮಾಡ್ಕೊಳ್ಳಿ.